ವೆಲ್ಕಮ್ ಬ್ಯಾಕ್. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಶಿವಾರಾಧನೆ ನಡೆಯುತ್ತೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಅಪ್ಡೇಟ್ ಒಂದಲ್ಲಿ ಲಭ್ಯ ಆಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಈ ನಾಪತ್ತೆಯಾಗಿದ್ದಂತ ಸಾಕೇತ್ ಶ್ರೀನಿವಾಸಯ್ಯ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ. ಹುಡುಕಾಟವನ್ನ ನಡೆಸ್ತಾ ಇದ್ರು. ಮನೆಯವರು ತಲೆ ಕೆಡಿಸಿಕೊಂಡಿದ್ರು. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ಪ್ರಶ್ನೆ ಇತ್ತು. ಕೊನೆಯದಾಗಿ ಆತನನ್ನ ನೋಡಿದ್ದು ಚಿಲ್ಡ್ರನ್ ಪಾರ್ಕ್ನಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಆತನ ಗೆಳೆಯರು. ಸಾಕೇತ್ ಸಾವಿನ ಸುದ್ದಿಯನ್ನ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸಿದೆ. ಆತ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದಾದ್ರೆ ಅಸಲಿಗೆ ಏನಾಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಜೊತೆಗೆ ಪ್ರಶ್ನೆಗಳು ಕೂಡ ಹಾಗೆ ಇದೆ. ಆತ ಎಲ್ಲಿ ಹೋದ, ಏನಾಯ್ತು, 2 ದಿನಗಳ ಕಾಲ ಏನಾಯ್ತು ಅನ್ನುವಂತ ಒಂದಷ್ಟು ಪ್ರಶ್ನೆ ಜೊತೆಯಲ್ಲಿ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸ್ತಾ ಇದೆ. ಆತ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತದ್ದನ್ನ ಈಗ ಹೇಳಲಾಗ್ತಾ ಇದೆ. ಈತ ನಾಪತ್ತೆಯಾಗಿದ್ದ. ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಪತ್ರವನ್ನ ಬರೆದಿದ್ರು. ಈತನನ್ನ ಹುಡುಕಿ ಕೊಡಿ ಅಂತ ಮನೆಯವರು ಮನವಿ ಮಾಡಿಕೊಂಡಿದ್ರು. ವೆಲ್ಕಮ್ ಬ್ಯಾಕ್. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಶಿವಾರಾಧನೆ ನಡೆಯುತ್ತೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಅಪ್ಡೇಟ್ ಒಂದಲ್ಲಿ ಲಭ್ಯ ಆಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಈ ನಾಪತ್ತೆಯಾಗಿದ್ದಂತ ಸಾಕೇತ್ ಶ್ರೀನಿವಾಸಯ್ಯ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ. ಹುಡುಕಾಟವನ್ನ ನಡೆಸ್ತಾ ಇದ್ರು. ಮನೆಯವರು ತಲೆ ಕೆಡಿಸಿಕೊಂಡಿದ್ರು. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ಪ್ರಶ್ನೆ ಇತ್ತು. ಕೊನೆಯದಾಗಿ ಆತನನ್ನ ನೋಡಿದ್ದು ಚಿಲ್ಡ್ರನ್ ಪಾರ್ಕ್ನಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಆತನ ಗೆಳೆಯರು. ಸಾಕೇತ್ ಸಾವಿನ ಸುದ್ದಿಯನ್ನ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸಿದೆ. ಆತ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದಾದ್ರೆ ಅಸಲಿಗೆ ಏನಾಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಜೊತೆಗೆ ಪ್ರಶ್ನೆಗಳು ಕೂಡ ಹಾಗೆ ಇದೆ. ಆತ ಎಲ್ಲಿ ಹೋದ, ಏನಾಯ್ತು, 2 ದಿನಗಳ ಕಾಲ ಏನಾಯ್ತು ಅನ್ನುವಂತ ಒಂದಷ್ಟು ಪ್ರಶ್ನೆ ಜೊತೆಯಲ್ಲಿ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸ್ತಾ ಇದೆ. ಆತ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತದ್ದನ್ನ ಈಗ ಹೇಳಲಾಗ್ತಾ ಇದೆ. ಈತ ನಾಪತ್ತೆಯಾಗಿದ್ದ. ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಪತ್ರವನ್ನ ಬರೆದಿದ್ರು. ಈತನನ್ನ ಹುಡುಕಿ ಕೊಡಿ ಅಂತ ಮನೆಯವರು ಮನವಿ ಮಾಡಿಕೊಂಡಿದ್ರು. ವೆಲ್ಕಮ್ ಬ್ಯಾಕ್. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಶಿವಾರಾಧನೆ ನಡೆಯುತ್ತೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಅಪ್ಡೇಟ್ ಒಂದಲ್ಲಿ ಲಭ್ಯ ಆಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಈ ನಾಪತ್ತೆಯಾಗಿದ್ದಂತ ಸಾಕೇತ್ ಶ್ರೀನಿವಾಸಯ್ಯ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ. ಹುಡುಕಾಟವನ್ನ ನಡೆಸ್ತಾ ಇದ್ರು. ಮನೆಯವರು ತಲೆ ಕೆಡಿಸಿಕೊಂಡಿದ್ರು. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ಪ್ರಶ್ನೆ ಇತ್ತು. ಕೊನೆಯದಾಗಿ ಆತನನ್ನ ನೋಡಿದ್ದು ಚಿಲ್ಡ್ರನ್ ಪಾರ್ಕ್ನಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಆತನ
ಗೆಳೆಯರು ಸಾಕೇತ್ ಸಾವಿನ ಸುದ್ದಿಯನ್ನ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸಿದೆ. ಆತ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದಾದ್ರೆ ಅಸಲಿಗೆ ಏನಾಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಜೊತೆಗೆ ಪ್ರಶ್ನೆಗಳು ಕೂಡ ಹಾಗೆ ಇದೆ. ಆತ ಎಲ್ಲಿ ಹೋದ, ಏನಾಯ್ತು, 2 ದಿನಗಳ ಕಾಲ ಏನಾಯ್ತು ಅನ್ನುವಂತ ಒಂದಷ್ಟು ಪ್ರಶ್ನೆ ಜೊತೆಯಲ್ಲಿ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸ್ತಾ ಇದೆ. ಆತ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತದ್ದನ್ನ ಈಗ ಹೇಳಲಾಗ್ತಾ ಇದೆ. ಈತ ನಾಪತ್ತೆಯಾಗಿದ್ದ. ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಪತ್ರವನ್ನ ಬರೆದಿದ್ರು. ಈತನನ್ನ ಹುಡುಕಿ ಕೊಡಿ ಅಂತ ಮನೆಯವರು ಮನವಿ ಮಾಡಿಕೊಂಡಿದ್ರು. ವೆಲ್ಕಮ್ ಬ್ಯಾಕ್. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇವತ್ತು ಶಿವಾರಾಧನೆ ನಡೆಯುತ್ತೆ. ಆ ಕುರಿತಾದ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಸಹೋದ್ಯೋಗಿ ಅಶ್ವಿನಿ ದೇವಾಡಿಗ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಅಪ್ಡೇಟ್ ಒಂದು ಲಭ್ಯ ಆಗ್ತಾ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಈಗ ಈ ನಾಪತ್ತೆಯಾಗಿದ್ದಂತ ಸಾಕೇತ್ ಶ್ರೀನಿವಾಸಯ್ಯ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ. ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬರ್ಕ್ಲಿ ವಿಶ್ವವಿದ್ಯಾಲಯದಲ್ಲಿ ಈತ ಉನ್ನತ ವ್ಯಾಸಂಗವನ್ನ ಮಾಡ್ತಾ ಇದ್ದ. ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ. ಹುಡುಕಾಟವನ್ನ ನಡೆಸ್ತಾ ಇದ್ರು. ಮನೆಯವರು ತಲೆ ಕೆಡಿಸಿಕೊಂಡಿದ್ರು. ಎಲ್ಲಿ ಹೋಗಿದ್ದಾನೆ ಅನ್ನುವಂತ ಪ್ರಶ್ನೆ ಇತ್ತು. ಕೊನೆಯದಾಗಿ ಆತನನ್ನ ನೋಡಿದ್ದು ಚಿಲ್ಡ್ರನ್ ಪಾರ್ಕ್ನಲ್ಲಿ ಅನ್ನೋದನ್ನ ಹೇಳಿದ್ದಾರೆ ಆತನ ಗೆಳೆಯರು. ಸಾಕೇತ್ ಸಾವಿನ ಸುದ್ದಿಯನ್ನ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸಿದೆ. ಆತ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದಾದ್ರೆ ಅಸಲಿಗೆ ಏನಾಯ್ತು ಅನ್ನುವಂತ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಜೊತೆಗೆ ಪ್ರಶ್ನೆಗಳು ಕೂಡ ಹಾಗೆ ಇದೆ. ಆತ ಎಲ್ಲಿ ಹೋದ, ಏನಾಯ್ತು, 2 ದಿನಗಳ ಕಾಲ ಏನಾಯ್ತು ಅನ್ನುವಂತ ಒಂದಷ್ಟು ಪ್ರಶ್ನೆ ಜೊತೆಯಲ್ಲಿ ಈಗ ಎನ್ಐಆರ್ ಸಂಘಟನೆ ಖಚಿತಪಡಿಸ್ತಾ ಇದೆ. ಆತ ದುರ್ಮರಣಕ್ಕೀಡಾಗಿದ್ದಾನೆ ಅನ್ನುವಂತದ್ದನ್ನ ಈಗ ಹೇಳಲಾಗ್ತಾ ಇದೆ. ಈತ ನಾಪತ್ತೆಯಾಗಿದ್ದ. ವಿದೇಶಾಂಗ ಸಚಿವಾಲಯಕ್ಕೂ ಕೂಡ ಪತ್ರವನ್ನ ಬರೆದಿದ್ರು. ಈತನನ್ನ ಹುಡುಕಿ ಕೊಡಿ ಅಂತ ಮನೆಯವರು ಮನವಿ ಮಾಡಿಕೊಂಡಿದ್ರು.